ಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋऽಸೇ ಶಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನಾರಾಯಣಂ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಭತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋऽಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಅಥಾತೋರ್ಮಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಶ್ರಿಯಃ ಪತಿಂ. ಅದೇ ಹಿಂದೆ ಹೇಳಿದ್ದೆ ನಾನು, ಯಾರ ಕಾವೇರಿ ಗ್ರಹಣದ ಕಾಲಕ್ಕೆ ರಾಜರು ಇದಕ್ಕೆ ಹೋಗಿದ್ದಾರೆ ಶ್ರೀರಂಗಪಟ್ಟಣಕ್ಕೆ. ಅಲ್ಲಿ ಒಬ್ಬ ಪಂಡಿತ ಯಾರು ಪಾಠ ಹೇಳ್ತಾಯಿದ್ರು, ನೋಡಿದ ಭಾರಿ ಖುಷಿಯಾಯಿತು. ಮಹಾರಾಜರು ಕೇಳಬೇಕಾ, ಆಸ್ಥಾನ ವಿದ್ವಾಂಸರು ಅಂತ ಕೊಟ್ಟು ನಮ್ಮ ಮೈಸೂರಿಗೆ ಅಲ್ಲೇ ಬಂದುಬಿಡಿ ಅಂತ ಹೇಳಿದರು. ಹೋದ್ರಿ ಅವರು. ಸ್ವಲ್ಪ ದಿವಸ ಆಯಿತು, ದಯವಿಟ್ಟು ಬಿಟ್ಬಿಡಿ ಹೋಗ್ತೀನಿ ನಾನು ಅಂತ ಹೇಳಿದ್ರು. ಯಾಕೆ, ಎಷ್ಟು ಏನು ಕಡಿಮೆ ಆಗಿದೆ, ಏನು ಬೇಕು ಹೇಳಿ ಕೊಡ್ತೀವಿ, ಏನು ಬಿಟ್ಟರೆ ಸಹ ಏನು ಕೊಡಬೇಡಿ. ಯಾಕೆ, ಬರೋದು ಹೋಗೋದು ಆಸ್ಥಾನಕ್ಕೆ ಪಾಠ ಇಲ್ಲ ಪ್ರವಚನ ಇಲ್ಲ ತೊಗೊಂಡು ಏನು ಮಾಡಲಿ ನಾನೀಗ, ಅದು ಸುಖವಾಗಿದ್ದೆ ನಾನು ಹೋಗ್ತೀನಿ ತೊಗೊಂಡು ಬಿಟ್ಟು ಹೋಗಿಬಿಟ್ರೆ ನೋಡಿ. ಅದು ಹೇಗಿದೆ ನಿರ್ವೇದ, ಅದು ನಿರ್ವೇದ. ಇಲ್ಲಿ ನಿರ್ವೇದ ಬರಬಾರ್ದು, ಅಲ್ಲಿ ನಿರ್ವೇದ ಬಂತು. ನನಗೆ ಆ ಗೌರವ ಏನೂ ನನಗೆ ಬೇಕಾಗಿಲ್ಲ. ನಾನು ಒಬ್ಬ ನೋಡಿದ್ದೀರಿ, ಸಂಗೀತಗಾರ ಇರ್ತಾನೆ, ಭಾಳ ಎಂಜಾಯ್ ಮಾಡ್ತಿರ್ತಾನೆ. ನೀನು ಒಂದು ಕೋಟಿ ರೂಪಾಯಿ ಸಂಧ್ಯೆಗೆ ಹೇಳಿ ಬಿಟ್ಬಿಡು ಅಂತ ಕೇಳಿದ್ರೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಯಾಕೆ, ಎಂಜಾಯ್ ಇಟ್ ಕೋಟಿ ರೂಪಾಯಿ ಎಂಜಾಯ್ ಮಾಡಿ, ಕೆನಾಟ್ ಎಂಜಾಯ್ ಕ್ರೋರ್ಸು, ಬಟ್ ಐ ಕ್ಯಾನ್ ಎಂಜಾಯ್ ಇದು. ಏನು ಮಾಡಿದ್ರೆ ಬಿಡೋದಿಲ್ಲ. ಈ ಅಭಿರುಚಿ ಬರಬೇಕು ಶಾಸ್ತ್ರದ ಬಗ್ಗೆ, ಆಗ ಅವನು ಸಾಧನೆ ಮಾಡೋಕ್ಕಾಗಲ್ಲ. ಯಾವುದಕ್ಕಾದ್ರೂ ಟೆಂಪ್ಟಾಗಿ ಹೋಗಿಬಿಟ್ಟ ಅಂತ ಕೇಳಿದರೆ ತುಂಬ ಜನ ನೋಡಿದ್ದೇನೆ, ಡಿಸ್ಟರ್ಬಾಗಿ ಹೋಗಿಬಿಡ್ತಾರೆ. ಆ ಕಡೆ ಆಗಬಾರ್ದು. ವಿಲಕ್ಷಣಂ ಸದಸತೋ ರೀತಿ ವ್ಯಾಹತಂ ಸ್ವತಃ ಅದಲ್ಲಾಗಿತ್ತು. ಆದ್ದರಿಂದ ಇಷ್ಟೆಲ್ಲ ಹೇಳಿಬಿಟ್ಟು ಈಗ ಏನು ಹೇಳ್ತಿದ್ದೀನಿ, ಈಗ ಮುಕ್ತಿ ಸ್ಥಿತಿಯಲ್ಲಿ ಏನು ಸ್ವಪ್ನದಲ್ಲಿ ಕಾಣ್ತೇವಲ್ಲ, ಅದೇನದು ಸಪ್ತಿಯಲ್ಲಿ ಕಾಣೋದು ಸದಸ್ಯ ವಿಲಕ್ಷಣ ಅಂತ ಹಾಗೆಲ್ಲ ಹೇಳಬಾರ್ದು. ಯಾಕೆ, ಪ್ರಮಾಣದ ಬಗ್ಗೆ ವಿಚಾರ ಮಾಡಿದಾಗ ಏನು ಗೊತ್ತಾಗುತ್ತೆ, ಅಂಥ ಪ್ರಸಂಗ ಇಲ್ಲೇ ಇಲ್ಲ, ಗೊತ್ತಾಯ್ತಾ? ಅಂಥ ಪ್ರಸಂಗ ಬರೋದಿಲ್ಲ. ಆದ್ದರಿಂದ ಆ ಪ್ರಶ್ನೆ ಅನಗತ್ಯ. ಪ್ರತಿಯೋಗಿತ್ವಮಪ್ಯಸ್ಯ ಬ್ರಹ್ಮಣೋ ಅಂಗೀಕೃತಂ ಭವೇ ವಿಲಕ್ಷಣಂ ಸತಸತೋ ರೀತಿ ವ್ಯಾಹತಂ ವತಃ. ಸತ್ವ ಅಲ್ಲ, ಅಸತ್ವ ಅಲ್ಲ, ಸದಸದ್ವಿಲಕ್ಷಣ ಅಂತ ಹೇಳೋದಾದರೆ ಅದು ವ್ಯಾಹತ. ಸದಸತ್ವ ಅಂತ ಹೇಳೋದು ಹೇಗೆ ವ್ಯಾಹತನೋ, ಸದಸದ್ವಿಲಕ್ಷಣ ಅಂತ ಹೇಳೋದು ವ್ಯಾಹತನೇ. ಇದು ಪಾಸಿಟಿವ್ ಆಗಿ ಆಡಬೇಕು, ನೆಗೆಟಿವ್ಗಾಗಿ ಹೇಳ್ತೀವಿ ಅಷ್ಟೇ ಹೊರತು ಇದಿರಲಿಕ್ಕೆ ಸಾಧ್ಯ ಇಲ್ಲ. ಸನ್ನಭವತಿ ಅಂದರೆ ಅಸತ್ ಅಂತ ಅರ್ಥ, ಅಸನ್ನಭವತಿ ಅಂದರೆ ಸತ್ತು ಅಂತ ಅರ್ಥ ಮುಂದೆ ಹೇಳ್ತಾರೆ. ಆದರೆ ಸದಸತ್ತೇ ಇಲ್ಲ, ಸತ್ ವಿಲಕ್ಷಣ ಬರುತ್ತೇನೆ, ಈಗ ಸಾಧ್ಯ ಇಲ್ಲ. ಕಿಂಚ ಪ್ರತಿಯೋಗಿತ್ವಮಪ್ಯಸ್ಯ ಬ್ರಹ್ಮಣೋ ಅಂಗೀಕೃತಂ ಭವೇತ್. ಮುಂದೆ ಈ ರೀತಿ ಮಾಡಿದರೆ ಬ್ರಹ್ಮ ಯಾರಾಗಬೇಕು, ಅವನ ಸದಸ್ಯ ವಿಲಕ್ಷಣ ಆಗಬೇಕು. ಯಾವ ಬ್ರಹ್ಮನ ಸತ್ತು ಅಂತಿರಲ್ಲ, ಅವನ ಸದಸ್ಯ ವಿಲಕ್ಷಣ ಆಗಬೇಕು ಅಷ್ಟೇ. ಯಾರನ್ನು ಜಗತ್ ಸತ್ತಾಗಿ ಅವನ ಸದಸ್ಯ ವಿಲಕ್ಷಣ ಆಗ್ತಾನೆ, ಹಾಗೆಲ್ಲ ಹೇಳಬಾರ್ದು. ಮಿಥ್ಯಾಚೇತ್ ಪ್ರತಿಯೋಗಿತ್ವಂ ವೈಲಕ್ಷಣ್ಯಂ ತಥೋ ನಹಿ. ಇನ್ನು ಮಿಥ್ಯಾ ಅಂತ ಹೇಳೋದಾದರೆ ವೈಲಕ್ಷಣ್ಯ ಇರಲೇ ಇಲ್ಲ ಅಂತಾಯಿತು. ಅವಿಲಕ್ಷಣತ್ವಂ ಸತ್ಯಂ ಸ್ಯಾತ್. ಅವಿಲಕ್ಷಣತ್ವನೇ ಸತ್ಯವಾಯಿತು. ಅದು ವೈಲಕ್ಷಣ್ಯ ಸಹಸದ್ವೈಲಕ್ಷಣ್ಯ ಹೇಳಿದ್ದು ಅಲ್ಲ. ಕಾಂಟ್ರಡಿಕ್ಷನ್ ಬರುತ್ತೆ ಅಂದರೆ ಇಲ್ಲ, ಅದೆಲ್ಲ ಮೂಲ ಮಾತ್ರ ಗೊತ್ತಿರೋದು. ಕಾಂಟ್ರಡಿಕ್ಷನ್ ಬರುತ್ತೆ ಅಂದರೆ ಕಾಂಟ್ರಡಿಕ್ಷನ್ ಯಾವ ಬರುತ್ತೆ ನಿಮಗೆ, ಸತ್ಯ ಆದರೆ ಮಿಥ್ಯಾ ಸಹಸದ್ ವಿಲಕ್ಷಣತ್ವ ಅಂತ ಹೇಳಿದರೆ, ಹಾಗಿದ್ರೆ ವಿಲಕ್ಷಣತ್ವನೇ ಇಲ್ಲ ಅಂತಾಯ್ತು ಅಷ್ಟೇ. ಸಹಸ ವಿಲಕ್ಷಣತ್ವ ಮಿಥ್ಯಾ ಅಂದರೆ ವೈಲಕ್ಷಣತ್ವನೇ ಮಿಥ್ಯಾ ಆಯ್ತು. ಆಗ ಸಹಸದ್ ವಿಲಕ್ಷಣ ಅಲ್ಲ, ಬರೀ ವೈಲಕ್ಷಣನೇ ಸತ್ಯ ಆಯಿತು. ಅನಿರ್ವಾಚ್ಯಸ್ಯ ಅವಿಲಕ್ಷಣತ್ವಂ ಸತ್ಯಂ ಸ್ಯಾತ್ ಮಿಥ್ಯಾತ್ವಂ ಬ್ರಹ್ಮಣಸ್ತತಃ. ಆ ಜಗತ್ ಮಿಥ್ಯಾ ಅಂತ ಹೇಳೋಕ್ಕೆ ಹೊರಟು ಯಾರು ಮಿಥ್ಯಾ ಆದರೆ ಈಗ ಬ್ರಹ್ಮನೇ ಮಿಥ್ಯಾ ಆಗಿಬಿಡ್ತಾರೆ. ಅನಿರ್ವಾಚ್ಯಸ್ಯ ಸತ್ವಂ ವಾ, ಅಥವಾ ಅನಿರ್ವಾಚ್ಯಕ್ಕೆ ಸತ್ಯತ್ವ ಬರುತ್ತೆ. ಇಲ್ಲ ಜಗತ್ ಸತ್ಯತ್ವ ಒಪ್ಪುಗೋ, ಇಲ್ಲಿ ಬ್ರಹ್ಮ ಮಿಥ್ಯಾತ್ವ ಒಪ್ಪುಗೋ. ನಿಮಗೆ ಆ್ಯಕ್ಚುಲಿ ಅವರಿಗೆ ಬೇಕಾದ್ದೇನೋ ಬ್ರಹ್ಮ ಸತ್ಯತ್ವ ಬೇಕು, ಜಗನ್ ಮಿಥ್ಯಾತ್ವ ಬೇಕು. ನೀವು ವಾದದ ಪ್ರಕಾರ ಉಲ್ಟಾ ಪಲ್ಟಾಯ್ತು. ಈಗ ಬ್ರಹ್ಮ ಮಿಥ್ಯಾ ಆಗಿಬಿಟ್ಟು ಜಗತ್ ಸತ್ಯ ಆಯಿತು. ಏನು ಮಾಡ್ತೀರಿ ಈಗ? ಯದಿ ಧರ್ಮಾನ ಕೇಚನ ಬ್ರಹ್ಮಣೋ ನೈವ ಜಿಜ್ಞಾಸ್ಯಂ. ನೀವು ಬ್ರಹ್ಮನ ಸ್ಥಿತಿ ಯಾಕೆ ಗೊತ್ತಾ, ಒಂದು ಧರ್ಮ ಗುಣನೇ ಇಲ್ಲ ಅಂತೀರಿ. ಹಾಗಿದ್ದರೆ ಸತ್ತು ಅಂತ ಹೇಳೋದಕ್ಕೆ ಸತ್ತ ಅಂತ ಒಂದು ಇರಬೇಕಲ್ಲ ಕೊನೆ ಪಕ್ಷ. ಅದೂ ಇಲ್ಲ ಅಂತ ಹೇಳೋದಾದರೆ ಅವ್ನು ಮಿಥ್ಯಾ ಅಂತ ಆಗಲಿಲ್ಲ ಬ್ರಹ್ಮ. ಈಗ ಬ್ರಹ್ಮಣೋ ನೈವ ಜಿಜ್ಞಾಸ್ಯಂ, ಅದು ಏನೂ ಇಲ್ಲದೊಂದು ಜಿಜ್ಞಾಸೆ ಏನು ಮಾಡೋದು ಈಗ? ನೋಡಿ, ಏನೂ ಇಲ್ಲ. ಚಿತ್ರ ನೋಡಿ ಎಷ್ಟು ಚೆನ್ನಾಗಿದೆ, ಏನೂ ಇಲ್ಲ, ನೋಡ್ತಾ ಇರಿ, ಹಾಗೇನೇನು ನೋಡ್ತಾ ಇರ್ಬೇಕು ಅವನ್ನ. ಗೊತ್ತಾಯ್ತಾ? ನಾನು ಹುಚ್ಚ ತಿಳ್ಕೊಬಿಟ್ಟೆ ಅಂತ ಹೇಳ್ತಾರೆ. ಏನಂತ ತಿಳ್ಕೊಂಡಿದ್ದೀಯಾ? ಏನೋ ಇದ್ದರೆ ತೋರಿಸು ಅಷ್ಟೇ. ಜಿಜ್ಞಾಸಾ ಧರ್ಮ ನಿರ್ಣಯ. ಎಷ್ಟು ಫೈನ್ ಹೇಳ್ತಾರೆ.
ಜಿಜ್ಞಾಸ ಅಂದರೆ ಏನು ಗೊತ್ತಾ, ಏನು ವಿಶೇಷತೆ ಅಂತ ತಿಳ್ಕೊಳ್ಳೋದೇ ಜಿಜ್ಞಾಸೆ ಅಂತ ಕರೆಯೋದು. ನಿರ್ವಿಶೇಷ ಬ್ರಹ್ಮಣ ಏನು ಜಿಜ್ಞಾಸೆ ಮಾಡೋದು ನೀವೀಗ? ವಿಶೇಷ ಏನೂ ಇಲ್ಲ ಅಂತ ಹೇಳೋದ. ಯಾಕಂದರೆ ತೋರಿಸ್ತಾರೆ, ಒಂದಕ್ಕೆ 10 ರೂಪಾಯಿ, ಇನ್ನೊಂದಕ್ಕೆ 100 ರೂಪಾಯಿ ಹೇಳಿದ ಯಾವುದೋ ಪದಾರ್ಥಕ್ಕೆ. ಏನು ವ್ಯತ್ಯಾಸ ಏನೂ ಇಲ್ಲ ಅಂದ. ಮತ್ತು 100 ರೂಪಾಯಿ ಕೊಡಲಿಲ್ಲ, 10 ರೂಪಾಯಿ ತೊಗೋತಾರೆ. ಏನಾದ್ರು ತೋರಿಸ್ಬೇಕು ಕೊನೆ ಪಕ್ಷ ಅವನು. ಗೊತ್ತಾಯ್ತಾ? ಇದು ನೋಡಿದರೆ ಇಷ್ಟಿದೆ, ಇದು ಜಾಸ್ತಿ ಇದೆ, ಸೇಮ್ ಇದು ಕಲರ್ ಟಿ ವಿ ಆಗ ಒಪ್ಕೊಂಡ, ಇದು ರಿಮೋಟ್ ಅದನ್ನು ಒಪ್ಕೊಂಡ. ಮತ್ತೆ ಆದರೆ ಏನೂ ಇಲ್ಲ, ಸೇಮ್ ಹುಚ್ಚ ಅಂತ ಕರೀತಾರವಲ್ಲ. ಬ್ರಹ್ಮನಿಗೆ ಏನೂ ಇಲ್ಲ, ಜಗತ್ತೇ ವಾಸಿ ಇದ್ದಾಗ ಕಾಣಿಸೋದು ಕೊನೆ ಪಕ್ಷ. ಅದೂ ಇಲ್ಲ ಬ್ರಹ್ಮ. ಎಷ್ಟು ಅನ್ಯಾಯ ಆಗಲಿಲ್ಲ, ಅದು ಸರಿಯಲ್ಲ. ಇದರಲ್ಲಿ ಯೋಚನೆ ಮಾಡ್ಲಿಕ್ಕೆ ಹೊರಟಾಗ ತಿರುಕುಳ ಪಂಡಿತಾಚಾರ್ಯ ಅಂಥವ್ರಿಗೆ ಭಾರಿ ಫೀಲಿಂಗ್ ಆಯಿತು. ಸುಮ್ಮನೆ ಅವರೇ ಓದ್ತಾ ಕೂತಿದ್ದಾರೆ ರಾತ್ರಿ ಪ್ರಿಪ್ರೇಷನ್ಗೋಸ್ಕರ. ಆಶ್ಚರ್ಯ ಆಗ್ತಾಯಿದೆ, ಏನು ಖಂಡನೆ ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ, ಸರಿ ಇದೆ, ತಮ್ಮದೇ ತಪ್ಪಿದೆ. ಭಾರಿ ಆಶ್ಚರ್ಯಪಟ್ಟು ಇದಮಿತ್ತಮಿತಿ ಜ್ಞಾನಂ ಮೀಮಾಂಸಾಯ ಪ್ರಯೋಜನ. ನೋಡಿ, ಮೀಮಾಂಸಾ ಮಾಡಿದ್ದಕ್ಕೆ, ಮೀಮಾಂಸಾ ಅಂದ್ರೇನು? ವಿಚಾರ ಅಂತ ಅರ್ಥ. ವಿಚಾರ ಮಾಡಿದ ಮೇಲೆ ಏನು ಬಿಡುತ್ತೆ ಈಗ? ಇದಮಿತ್ತಮಿತಿ ಜ್ಞಾನಂ. ಡೌಟ್ ಇತ್ತು, ಹೋಗಿಬಿಡ್ತು. ಮೀಮಾಂಸಾದ ಫಲ ಏನು ಅಂದರೆ ಜ್ಞಾನಸ್ಯ ಬ್ರಹ್ಮಮೀಮಾಂಸಾ, ಪರಮಾತ್ಮನ ಬಗ್ಗೆ ಎಲ್ಲ ಸಂಶಯ ಪರಿಹಾರ ಆಗಬೇಕು. ಅದಕ್ಕೆ ಓದ್ಬೇಕು. ನಿಮಗೆ ಏನೂ ಇಲ್ಲ ಅಲ್ಲ, ಏನು ಜಿಜ್ಞಾಸೆ ಮಾಡೋದೀಗ? ಇದೊಮ್ಮೆ ಶಶವಿಷಾಣ ಜಿಜ್ಞಾಸ ಓ ಅಥಾತ್ವ ಶಶವಿಷಾಣ ಜಿಜ್ಞಾಸ ಓಂ ಅಂತ ಬರೋದಾಗೆ ಓದ್ತಾ ಏನು ವಿಷಯ ಹೆದರು ಇಲ್ಲ 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 ಅಷ್ಟೇ. ಸಿಟ್ಟು ಬರಲ್ಲ ಅವನಿಗೀಗ, ಆ ಥರ ಆಗತ್ತೆ. ಜಿಜ್ಞಾಸಾಯ ಪ್ರಯೋಜನ, ಇದು ಬರ್ಕೋಬೇಕಿಲ್ಲ. ಇದಮಿತ್ತಮಿತಿ ಜ್ಞಾನಂ ಜಿಜ್ಞಾಸಾಯ ಪ್ರಯೋಜನ. ವಿಚಾರ ಮಾಡಿದ ಮೇಲೆ ಇದಮಿತ್ತಂ, ಇದು ಹೀಗೇನೆ, ಏನದು ನಿರ್ಣಯ ಅಂತ ಅರ್ಥ. ನಿರ್ಣಯ ಆಗೋದಕ್ಕೆ ಅದು ವಿಷಯ. ಅದಿಲ್ಲದವ್ರು ಏನು ಪ್ರಯೋಜನ ಅದರಿಂದ? ಇತ್ತಂ ಭಾವೋ ಹಿ ಧರ್ಮೋಶ್ಚ ನಚೇನ್ನ ಪ್ರತಿಯೋಗಿತ. ಧರ್ಮನೇ ಇಲ್ಲ ಅಂದರೆ ಇದಮಿತ್ತಂ ಏನು ಬಂತೀಗ? ಬರಲೇ ಇಲ್ಲ. ಅಥೋ ಇತೋಪಿ ನ ನಿರ್ಧರ್ಮಕಂ, ನಿರ್ಧರ್ಮಕವಾದ ವಸ್ತು ಅಂದರೆ ನಿರ್ಗುಣ ವಸ್ತುವನ್ನು ಇರೋ ಕಾನ್ಸೆಪ್ಟೇ ಸರಿಯಲ್ಲ. ರೌಂಡ್ ಸ್ಕ್ವೇರ್ ಇರುತ್ತಾ? ರೌಂಡ್ ಇದ್ದರೆ ಏನಲ್ಲ, ಸ್ಕ್ವೇರ್ ಇದ್ದರೆ ರೌಂಡ್ ಅಲ್ಲ. ಬ್ರಹ್ಮ ನಿರ್ಗುಣ ಅಂದಮೇಲೆ ಬ್ರಹ್ಮ ಅಲ್ಲ ಅವನು. ಬ್ರಹ್ಮ ಅಂದರೆ ನಿರ್ಗುಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ಶಬ್ದ ಗುಣಪೂರ್ಣ ಅಂತಲೇ ಅರ್ಥ. ನಿರ್ಗುಣ ಗುಣಪೂರ್ಣ ಏನರ್ಥ? ಏನಾಟಿ ಕೋ ಎಕ್ಸಿಸ್ಟೆಂಟ್ ಆದಾಗಾಯ್ತು, ತಪ್ಪದು. ಇತ್ತಂಭಾವಾತ್ಮಕಾನ್ ಧರ್ಮಾನ್ ಆಹುಶ್ಚ ಸುತಯೋಖಿಲಾ. ದೇವರಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸತ್ಯ ಜ್ಞಾನ ಅನಂತ ಇಷ್ಟು ಸ್ಪಷ್ಟ ಹೇಳ್ತಿರ್ಬೇಕಾದ್ರೆ ಸತ್ಯ ಅಂದರೆ ಸತ್ಯ ಅಂತ ಅರ್ಥ ಅಲ್ಲ ಅವ್ರು ಹೇಳೋದು. ಅಸತ್ಯ ಅಲ್ಲ ಅಂತ ಅಷ್ಟೇ ಅರ್ಥ. ಅಸತ್ಯ ಆಗೋದಿಲ್ಲ, ಅಸತ್ಯ ಅಲ್ಲ ಅಸತ್ಯ ಅಲ್ಲ ಅಂತ ಅರ್ಥ. ಗೊತ್ತಾಯ್ತು? ಅನ್ಯಾಪೋಹ ಅಂತ ವಾದ. ಅನ್ಯಾಪೋಹ ಅಂದ್ರೇನು? ಬೇರೆ ಆಗಿಲ್ಲ ಅಂತ ಹೇಳೋದು ಅಷ್ಟೇ ಅದ್ರ ಉತ್ತರ ಅಂತ. ಇದನ್ನೆಲ್ಲ ಬೌದ್ಧರ ವಾದಗಳು ಆ್ಯಕ್ಚುಲಿ ಇದೆಲ್ಲ. ಅದಕ್ಕೆ ಏನಂತ ಕರೆದ್ರೆ ಇವರು ಅದೇ ಮತ್ತೆ ಹೇಳ್ತಿದ್ದೇನೆ ಕಡೆಗೆ. ಏನು ವ್ಯತ್ಯಾಸ ಏನು ಹೇಳಿದಾಗಾಯ್ತು ನಿಮ್ಮದೀಗ? ಇತ್ತಂಭಾವಾತ್ಮ ಹೇಳಿದ್ರಲ್ಲ, ಅವರು ವೇದ ಒಪ್ಪದೆ ಏನು ಹೇಳಿದರು, ವೇದ ಒಪ್ಪಿ ಅದನ್ನೇ ಹೇಳಿದ್ರು ಅಷ್ಟೇ. ವೇದ ಒಪ್ಪದೆ ಅವ್ರು ಹೇಳಿದ ನಿರ್ಣಯನ ವೇದ ಒಪ್ಪಿಯೂ ಹೇಳುತ್ತೆ. ವೇದ ಒಪ್ಪಿ ಏನು ಉಪಯೋಗ ಆಗಿದ್ದರೆ ಏನು ಪ್ರಯೋಜನ ಇಲ್ಲ. ಕುರುಡ ಮಾಡೋ ತಪ್ಪನ್ನು ಕಂಡಿರೋಣ ಮಾಡೋದಾದರೆ ಡಿಫ್ರೆನ್ಸ್ ಏನು ಅದಕ್ಕೆ? ಅದು ಸರಿಯಲ್ಲ. ಇತೋಪಿ ನಾನು ನಿರ್ಧರ್ಮಕಂ ಎಲ್ಲ ಅವರು ಶೂನ್ಯ ಅಂತಾರೆ, ಬ್ರಹ್ಮ ಅಂತೀವಿ. ವ್ಯತ್ಯಾಸ ಬಂತಲ್ಲ ಅಂದರೆ ಹೋಲಿ. ಬ್ರಹ್ಮನಿಗೆ ಬ್ರಹ್ಮತ್ವ ಇದೆಯಾ? ಇಲ್ಲ, ಹೆಸರಷ್ಟೇ. ಹೆಸರಷ್ಟೇ ಬದಲಾಗೋದಾದರೆ ಕಾನ್ಸೆಪ್ಟ್ ಬದಲಾಗಬೇಕು, ಹೆಸರು ಬದಲಾಗಬೇಕು. ಕಾನ್ಸೆಪ್ಟೇ ಕಾನ್ಸೆಪ್ಟ್ ಅದೇ ಇಟ್ಕೊಂಡ್ರೆ ನಹಿ ನಾಮ್ನಿ ಪ್ರತಿಪತ್ತಿ. ಚೇರ್ ಅಂತ ಕರೆದ, ಕುರ್ಚಿ ಅಂತ ಕರೆದ, ಏನು ಡಿಫ್ರೆನ್ಸ್ ಇಲ್ಲ ಅದರಲ್ಲಿ. ಗೊತ್ತಾಯ್ತಾ? ಅದು ಬೇಕಾಗಿದ್ದು ಯಾವುದೋ ಅದಾದರೆ ವಸ್ತು ಆಗಿರಬೇಕು ಹೊರತು ಹೆಸರು ಬದಲಾವಣೆಯಿಂದ ಏನೂ ಆಗಲಿಲ್ಲ. ಇತ್ತಂಭಾವಾತ್ಮಕ ಧರ್ಮ ಆಯಿತು. ಅದು ಅದೃಶ್ಯತ್ವಾದಯೋ ಅಪಿ ಯಸ್ಯ ಗುಣಾ ಹಿ ಪ್ರಭುಣೋದಿತಾ. ದೇವರು ಅದೃಶ್ಯ, ಅದೊಂದು ಗುಣನೇ. ಅದೃಶ್ಯತ್ವಾದಿ ಗುಣಕಃ ಸೂತ್ರ, ಬ್ರಹ್ಮಸೂತ್ರ ಅದು. ದೇವರಲ್ಲಿ ಅದೃಶ್ಯತ್ವಾದಿ ಗುಣಗಳಿದೆ. ಇಷ್ಟು ಹೇಳಿದ್ರು ಕೂಡ ಏನಂತಾರೆ ಅವರು? ಮತ್ತು ಅತತ್ವವೇ, ಅವೆಲ್ಲ ಅತತ್ವವೇದಕ. ಅರ್ಥ ಆಯ್ತಾ? ಮೊದಲು 4 ಸೂತ್ರ ಮಾತ್ರ ಉಳಿದೆಲ್ಲ ಅತತ್ವವೇದಕ. ವೇದಗಳಲ್ಲಿ 5 ಮಾತ್ರ ತತ್ವವೇದಕ, ಬ್ರಹ್ಮಸೂತ್ರ 4 ಮಾತ್ರ ತತ್ವವೇದಕ. ಅದು ಈ ರೀತಿ ತೆಗೆದುಹಾಕ್ತಾ ಹೋಗಿಬಿಟ್ರೆ ಪ್ರಮಾಣ ಅಂತ ಒಪ್ಪಿದ್ದೇನಾಯ್ತು ನೀವೀಗ? ಅರ್ಥ ಆಯ್ತಾ? ತುಂಬ ತಪ್ಪು. ಏನೋ ನಾವೊಂದು ಸುಮಾರು ಒಂದು 10 ಗ್ರಾಮದೇನೋ ಕೊಟ್ಟ ಈ ಆಭರಣ ಮಾಡಿಕೊಡ್ಲಿಕ್ಕೆ. ಅವ್ರು ವೇಸ್ಟೇಜ್ ಎಷ್ಟು ತೆಗೆದ? 9 ಗ್ರಾಮ್ ವೇಸ್ಟೇಜ್ ತೆಗೆದು ಗತಿ ಆಗೋದಿಲ್ಲ. 9.5 ಗ್ರಾಮ್ ವೇಸ್ಟೇಜ್ ಇತ್ತು. ಅರ್ಧ ಗ್ರಾಮ್ ದುಡ್ಡು ಕೊಡ್ತೀರ, ಸಿಟ್ಟು ಬರುತ್ತೆ. ಪರವಾಗಿಲ್ಲ ಅಂತಾರ, ಬೇರೆದಾರು ಸಲ್ಸಲ್ಲ, ಹಾಳಾಗೋಲಿ ಅಂತಾರೆ. ಯಾರು ಇದು ಎಷ್ಟು ಲಾಸ್ ಆಯಿತು ಪಾಪ ಅವರಿಗೀಗ. ಅರ್ಥ ಆಯ್ತಾ? ಅಂದರೆ ಎಷ್ಟು ವೇಸ್ಟೇಜ್ ತೆಗಿಬೋದು ನೀವು ತೆಗೆದ್ರೆ? ನೀವು ಪ್ಯೂರ್ ಗೋಲ್ಡಲ್ಲಿ ವೇಸ್ಟೇಜ್ ತೆಗಿಬಾರ್ದು. ಶಾಸ್ತ್ರ ಎಲ್ಲ ಪ್ಯೂರ್ ಗೋಲ್ಡ್ ವೇಸ್ಟೇಜ್ ತೆಗಿಲೇಬಾರ್ದು. ಕಾವ್ಯದಲ್ಲಿ ವೇಸ್ಟೇಜ್ ತೆಗಿತಾರೆ. ಯಾಕೆ ಗೊತ್ತಾ? ಕಾವ್ಯದಲ್ಲಿ ವೇಸ್ಟೇಜ್ ಇದೆ. ಯಾಕೆ ಹೇಳಿ? ಅಲಂಕಾರ ಮಾಡೋಕ್ಕೋಸ್ಕರ ಜಾಸ್ತಿ ಹೇಳ್ತಾರಲ್ಲ, ತೆಗಿಬೇಕಾದ್ರೆ. ಅಷ್ಟು ಹೇಳಿದ್ರೆ 1000 ಜನ ಸೇರಿದವರು 100 ಜನ ಅಂತ ಅರ್ಥ ಮಾಡ್ಕೋಬೇಕು.
ಸುಳ್ಳೋದು ಅಂತ ಗೊತ್ತವ್ರಿಗೆ. ಎಷ್ಟೊತ್ತು ಹಾಗಾಗುತ್ತೆ. ಅಯ್ಯೋ ಸಾವಿರಾರು ಜನ ಬರ್ತಾರೆ, ಆಚಾರ ಕರೆದು ಬಿಡ್ತಾರೆ, 100 ಜನ ಇರ್ತಾರೆ, ಅವ್ರು ಅದೇ ಸಾವಿರಾರು ಅಂತ ಅರ್ಥ. ತುಂಬ ಜನ ಅಂತ ಅಷ್ಟೇ ತಾತ್ಪರ್ಯ. ಆದರೆ ಕಾವ್ಯದಲ್ಲಿ, ಶಾಸ್ತ್ರದಲ್ಲಿ ಮಾಡಬಾರ್ದು. ಅದನ್ನು ಕಬ್ಬಿಣದಲ್ಲಿ ಮಾಡ್ಬೋದು. ನೀವೀಗ ಒಂದು 5-6 kg ಹೆಚ್ಚು ಕಡಿಮೆ ಆದರೂ ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್. ಗೊತ್ತಾಯ್ತಾ? ಇವರ ಹೋಲಿಬಿಡಿ ಅಂತ ಬರ್ತಾರೆ ಬರೀ ಆ ರೀತಿ. ಅಲ್ಲಿ ಅಂದರೆ 5-6 ಮಿಲಿಗ್ರಾಮ್ ಕೂಡ ವ್ಯತ್ಯಾಸ ಆಗಬಾರ್ದು. ಹಾಫೇ ಮಿಲಿಗ್ರಾಮ್ ಆದ ವ್ಯತ್ಯಾಸ ಸಿಟ್ಟು ಬರುತ್ತೆ ಅವ್ರಿಗೆ. ಅಂಥೇಳಿದರೆ ನೀವು ಕೊಟ್ಟಿದ್ದು 10 ಗ್ರಾಮು 9 ಗ್ರಾಮ್ ತೆಗೆದಾಕಿದರೆ ಏನು ಉಳಿತೀಗ? ಅನಂತ ವೇದಗಳಲ್ಲಿ 5 ಮಾತ್ರ ಪ್ರಮಾಣ. ತತ್ವವೇದಗಳಲ್ಲಿ ಸಿಟ್ಟು ಬರುತ್ತಾ ಇಲ್ವೋ? ತಪ್ಪು. ಇತೋಪಿ ನ ನಿರ್ಧರ್ಮಕಂ ಬ್ರಹ್ಮ ಇತ್ಯಾಹ ಅದೃಶ್ಯತ್ವಾದಪಿ ಗುಣ ಇತಿ ಪ್ರಭುಣ ಉದಿತಾ ಯದಿ ಸ್ಯುಃ ತಾದೃಶಾ ಧರ್ಮಾ ಸರ್ವಜ್ಞತ್ವಾದಯೋ ನ ಕಿಂ. ಇಲ್ಲ ರೀ, ಕೆಲವು ನೆಗೆಟಿವ್ ಧರ್ಮ ಒಪ್ಕೋಣ ಅಂತ ಕೇಳಿದರೆ ತಪ್ಪದು. ನೆಗೆಟಿವ್ ಧರ್ಮ ಒಪ್ಕೊಂಡ್ರೆ ಒಪ್ಕೊಂಡಾಗಲ್ಲ. ಸರ್ವಜ್ಞತ್ವಾದಿಗಳನ್ನೇ ಒಪ್ಕೋಬೇಕು. ಬ್ರಹ್ಮ ಆಗೋದಿಲ್ಲ ಅವನೇನೋ ಒಪ್ಕೊಂಡ್ರೆ. ಏನು ಹೇಳಿದ? 9.5 ಗ್ರಾಮ್ ಕಡಿಮೆ, ಸಿಟ್ಟು ಬಂತು. ಇನ್ನೊಂದು ಸ್ವಲ್ಪ ಕಬ್ಬಣ ಕೊಡ್ತೀನಿ ತೊಗೊಂಡೋಗ್ರಿ ಅಂತ ತೊಗೊಂಡೋಗ್ತಾನೆ. 9.5 ಅರ್ಧ ಗ್ರಾಮ್ ಚಿನ್ನ, 9.5 ಗ್ರಾಮ್ ಕಬ್ಬಣ ಕೊಡ್ತೀನಿ, ಬೇಜಾರು ಮಾಡ್ಕೊಬೇಡಿ ಅಂದರೆ ಇನ್ನೇನು ಬೇಜಾರು ಮಾಡ್ಕೊಳ್ಳೋದು ಅವನಿಗ? ಕಬ್ಬಿಣಕ್ಕೆ ಈಕ್ವಾಲಿಟಿ ಬರ್ತಾರ. ಶಾಸ್ತ್ರ ಸುವರ್ಣ, ವರ್ಣ ಸುವರ್ಣ ನೆನಪಿಟ್ಕೋಬೇಕು. ಸುವರ್ಣಕ್ಕೆ ಮಲ್ಟಿಪ್ಲೈ ಮಾಡ್ಲಿಕ್ಕೆ ಬರಲ್ಲ. ಅದನ್ನು 1 ಗ್ರಾಮ್ 1 ಗ್ರಾಮೇ ಅದು. ಆದರೆ 1 ಅಕ್ಷರ ಎಷ್ಟು ಬಿಟ್ಟು ಒಂದು ಪುಸ್ತಕ ಸಿಕ್ಕರೆ ಎಷ್ಟು ಕಾಪಿ ಮಾಡ್ಬೋದು ನೀವು? ಅದನ್ನು ಎಷ್ಟು ಬೇಕು. ಅದಕ್ಕೆ ಸುವರ್ಣ ಇಂಥ ಸುವರ್ಣ ಸಿಗೋದೇ ಇಲ್ಲ. ಆ ಕಡೆ ಗಮನ ಕೊಡಬೇಕು. ಅನ್ಯಾಪೇಕ್ಷಾ ಯದಿ ಸ್ಯುಃ ತೇ ಸತ್ತೈವಂ ಕಥಂ ಸತ್ತ ದೇಶಕಾಲಕ. ಅಲ್ಲಿಗೆ ನಾಳೆ ದಿವಸ ಅದು ಕಟ್ಟಿರ್ಬೇಡ. ಸ್ಯುಹು ಬಿಡಿಸ್ಬೇಕಾ? ಸ್ಯುಹು ತೇ ಸ್ಯುಷ್ಟೆ. ಹೌದು, ಸಂಧಿ ಆಗತ್ತೆ. ತಕಾರ ಟಕಾರ ಆಗತ್ತೆ. ಅಭಿಸ್ತುತಿ, ಸ್ತುತಿ ಅಂತಾರೆ, ಅಭಿಸ್ತುತಿ ಅಂತ ಕರೀತಾರೆ. ಅಭಿಸ್ತುತಿ ಆಗಲಿಲ್ಲ, ಸ್ತುತಿ ಆಯ್ತಾಗ.